ನಮಸ್ಕಾರ, ನಾನು ರೇಖಾ. ಇವತ್ತು ಅಮೂಲ್ ಲೈವ್ ನಲ್ಲಿ ನಾನು ಆ ಆಟಾ ಢೋಕ್ಲಾ ಹೇಳ್ಕೊಡ್ತಾ ಇದ್ದೀನಿ. ರಾಜಸ್ಥಾನಿ ಆಟಾ ಢೋಕ್ಲಾ. ಅದಕ್ಕೆ ನಾವೇನ್ ಯೂಸ್ ಮಾಡ್ತೀವಿ ಅಂತ ನೋಡಿ. ಅಮೂಲ್ ಆರ್ಗ್ಯಾನಿಕ್ ಆಟಾ, ಅಮೂಲ್ ಟರ್ಮರಿಕ್ ಪೌಡರ್, ಅಮೂಲ್ ಜಿಂಜರ್ ಪೌಡರ್, ಅಮೂಲ್ ಬಟರ್, ಅಮೂಲ್ ಕೌ ಘೀ. ಬನ್ನಿ ಅದಕ್ಕೆ ನಾವೇನೇನ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಾನು. ಅಮೂಲ್ ಹಸಿಟ್ಟು, ಅಮೂಲ್ ಅಮೂಲ್ ಹಸಿಟ್ಟು, ಬೇಕಿಂಗ್ ಸೋಡಾ, ಉಪ್ಪು, ಇದು ಈರುಳ್ಳಿ ಹೂವು, ಆಮೇಲೆ ಕೊತ್ತಂಬರಿ ಸೊಪ್ಪು ನಾನು ಜೊತೆಗೆ ಕಟ್ ಮಾಡಿದೀನಿ. ಈರುಳ್ಳಿ ಹೂವನ್ನು ಹಾಕ್ತಾನೆ ಅದ್ರಲ್ಲಿ. ಇದು ಹೆಸರು ಬೇಳೆ ನೆನ್ಸ್ಬಿಟ್ಟು ಇಕ್ಕಿದೆ ಹಾಫ್ ಎನ್ ಅವರ್ ಮುಂಚೆನೆ. ಇದು ಸೋಡಾ, ಇದು ಹಪ್ಳ ಖಾರ ನಾವ್ ಹಪ್ಳ ಮಾಡ್ತೀವಲ್ಲ ಅದ್ರಲ್ಲಿ ಹಪ್ಳ ಖಾರ ಅಂತ ಹೇಳ್ತೀವಿ ಇದಕ್ಕೆ. ಇದು ಧನಿಯಾ, ಬೇಕಂದ್ರೆ ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಹಾಕ್ಬೇಡ್ದು. ಜಿಂಜರ್ ಹಾಕ್ತಾ ಇದ್ದೀನಿ. ಆಮೇಲೆ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅರ್ಶಿನ ಪೌಡರ್, ಜೀರಿಗೆ, ಸಾಸಿವೆ. ಇದು ಬಿಸಿ ನೀರು ಇಕ್ಕಿದೀನಿ ಹಸಿಟ್ ಕಲ್ಸಕ್ಕೆ. ಬನ್ನಿ ಇವಾಗ ನಾನು ಢೋಕ್ಲಾ ಮಾಡೋದು ಹೇಳ್ಕೊಡ್ತೀನಿ. ಆಮೇಲೆ ಇದು ಬ್ಲಾಕ್ ದಾಲ್ ಬರುತ್ತಲ್ಲ, ಅದು ನಾನು ಬೇಯಿಸ್ಬಿಟ್ಟು ಇಕ್ಕಿದೀನಿ ಢೋಕ್ಲಾ ಜೊತೆ ತಿನ್ನಕ್ಕೆ ಎಣ್ಣೆ. ಬನ್ನಿ ಇವಾಗ ಹಸಿಟ್ ಕಲ್ಸೋಣ ಮುಂಚೆ. ಇದು ಢೋಕ್ಲಾ ಮಾಡಕ್ ಟೈಮ್ ಆಗತ್ತೆ ಅಲ್ಲ. ನೋಡಿ ಇಷ್ಟು ನಾನು ಹಸಿಟ್ ತಗೊಳಿದ್ದೀನಿ. ಅಟ್ಲೀಸ್ಟ್ ಅರ್ಧ ಕೆಜಿ ಇದೆ ಇದು, ಅರ್ಧ ಕೆಜಿ ಮೇಲೇನೆ ಇದೆ. ಇವಾಗ ಇದೇನೆ ನಾವೆಲ್ಲ ಮಸಾಲೆ ಹಾಕೋಣ. ಮೊದ್ಲು ಹೆಸರು ಬೇಳೆ ಹಾಕ್ತಾ ಇದ್ದೀನಿ, ನೆನ್ಸ್ಬಿಟ್ಟು ಇಕ್ಕಿದ್ದೀನಿ ಹೆಸರು ಬೇಳೆ. ಇದು ಗ್ರೀನ್ ಹೆಸರು ಬೇಳೆ. ಇದು ನಾನು ಚೆನ್ನಾಗಿ ತೊಳ್ಬಿಟ್ಟು ಅದು ಚಿಲ್ಕ ಎಲ್ಲ ತೆಗ್ದ್ಬಿಟ್ಟಿದೆ. ಇದು ಹಪ್ಳ ಖಾರ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಉಪ್ಪು 1 ಸ್ಪೂನು, ಚಿಲ್ಲಿ ಪೌಡರ್ 2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಖಾರಕ್ಕೆ ಬೇಕಲ್ಲ ಸ್ವಲ್ಪ. ಅರಿಶಿನ ಪೌಡರ್ 1/2 ಟೀ ಸ್ಪೂನು, 1/2 ಟೀ ಸ್ಪೂನು ಧನಿಯಾ ಪೌಡರ್. ಇವಾಗ ಈರುಳ್ಳಿ ಹೂವು ಆಮೇಲೆ ಕೊತ್ತಂಬರಿ ಸೊಪ್ಪು ನಾನು ಸಣ್ಣ ಹಚ್ಬಿಟ್ಟು ಇಕ್ಕಿದ್ದೆ, ಅದ್ ಹಾಕ್ತಾ ಇದ್ದೀನಿ. ಈರುಳ್ಳಿನೂ ಹಾಕ್ಬೋದು ನೀವು. ನಾವು ಈ ಜೇನ್ ಇವಾಗ ನಮ್ದು ನಡೀತಾ ಇದೆಯಲ್ಲ, ಅದಕ್ಕೆ ಈರುಳ್ಳಿ ಹಾಕ್ತಾ ಇಲ್ಲ ನಾನು. 1/4 ಭಾಗ ಅಷ್ಟು ಇಡ್ಲಿ ಸೋಡಾ ಬರತ್ತಲ್ಲ, ಅಷ್ಟ ಹಾಕ್ತಾ ಇದ್ದೀನಿ. ಹೇಮಾ ಕಾರಿವಾಲ್, ಹಾಯ್. ಹಾಯ್. ಇದೇಳಿ ಇವಾಗ ಜಿಂಜರ್ ನೋಡಿ ತುರ್ದ್ಬಿಟ್ಟು ಹಾಕ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಬೇಕಂದ್ರೂ ಯೂಸ್ ಮಾಡ್ಬೋದು ನೀವು. ತುರ್ದ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗ್ ಬರುತ್ತೆ. ಹಚ್ಬಿಟ್ಟು ಹಾಕ್ಬೋದು ನೀವು. 1 ಇಂಚ್ ಅಷ್ಟು ಇದೆ ಇದು. ನೀವು ಹಸಿಟ್ಟು ರಿಮಿಕ್ಸ್ ಎಲ್ಲ ತಗೋಬಹುದು. ಮಿಕ್ಸ್ ಬಾಜ್ರಿ ರೋಟ್ ಹಸಿಟ್ಟು, ಜೋಳ ಹಸಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಢೋಕ್ಲಾ ಮಾಡ್ಬೋದು ನಾವು. ಇವಾಗ ನಾನು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಚೆನ್ನಾಗಿ ಬರ್ಲಿ ಅಂತ. ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಇದು ಮಿಕ್ಸ್ ಮಾಡೋಣ ಫುಲ್ಲು.
ಇದ್ ನಮ್ ಮಾರವಾಡಿ ರಾಜಸ್ಥಾನಿ ಅವ್ರಿಗೆಲ್ಲ ಇದು ಸ್ಪೆಷಲ್. ಸ್ವಲ್ಪ ಇನ್ನ ಮೆಣಸಿನ್ಕಾಯಿ ಪೌಡರ್ ಹಾಕೋಣ ಸ್ವಲ್ಪ. ಸ್ವಲ್ಪ ವಾಮ್ ನಾನು ಬಿಸಿ ನೀರು ಕಾಯಿಸ್ಬಿಟ್ಟು ಇಕ್ಕಿದೆ. ಇದು ಹಚ್ಚಿ ಹೆಂಗ್ ಕಲ್ಸ್ತೀವಿ ಚಪಾತಿಗೆ ಹಂಗೆ ಗಟ್ಟಿಯಾಗಿ ಕಲ್ಸ್ಬೇಕಿದು. ಆ ಧನ್ಯ ನಾನು ಹಾಕಿಲ್ಲ. ಮೀನ್ಸ್ ಅದ್ ಹಾಕ್ಬೋದು ನೀವ್ ಬೇಕಂದ್ರೆ, ಯಾಕೆ ನನ್ ಮಕ್ಳು ತಿನ್ನಲ್ಲ ಅದಕ್ಕೆ ನಾನು ಹಾಕಿಲ್ಲ ಅದು. Emma Kariwal, we can use oil. ನೀವ್ ಆಯಿಲ್ ಯೂಸ್ ಮಾಡ್ಬೋದಲ್ಲ. ನಾನು ಹಾಕಿದೀನಿ ಆಯಿಲ್, ಯಾಕಂದ್ರೆ ಸಾಫ್ಟ್ ಬರ್ಬೇಕಲ್ಲ. ಇದು ಜೋಳ ಹಸಿಟ್ಟಿಂದಾನು ಮಾಡ್ಬೋದು ಇದ್ರು ಡೋಕ್ಲಾ, ಬರೀ ಹಸಿಟ್ ಅಂತ ಏನಿಲ್ಲ. ಬಾಜ್ರಿ ಹಸಿಟ್ಟು ಅದಿಂದಾನು ನಾವು ಡೋಕ್ಲಾ ಮಾಡ್ಬೋದು. ಇವತ್ ಬಟ್ ನಾನು ಅಮೂಲ್ ಅವ್ರ ಹಸಿಟ್ ತಗೋಬಿಟ್ಟು ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್. ನೋಡಿ ಹಿಂಗ್ ಕಲ್ಸ್ಬೇಕಿದು. ನಾವ್ ಇನ್ನೊಂದ್ ಟೈಪ್ ಡೋಕ್ಲಾ ಮಾಡ್ತೀವಿ, ಮೈದಾದು ಹಪ್ಳ ಮಾಡ್ತೀವಲ್ಲ, ಅದು ಚೆನ್ನಾಗ್ ಬಿಸಿ ನೀರು ಮಾಡ್ಬಿಟ್ಟು ಮಾಡೋದು. ಬಟ್ ಈ ಡೋಕ್ಲಾ ಮಾಡ್ತಾ ಇದೀನಲ್ಲ, ಇದು ಹಿಂಗೆ ಮಾಡ್ಬೇಕಿದು. ನಾವ್ ಇಡ್ಲಿದು ಬರತ್ತಲ್ಲ ಈ ಕುಕ್ಕರು, ಅದ್ನೇಲೇನು ಇಕ್ಬೋದು. ಇದು ಇಡ್ಲಿ ಕುಕ್ಕರ್ ನಲ್ಲಿನೂ ಮಾಡ್ಬೋದು ಇದು. ಇದ್ ಜೊತೆ ಹಂಚ್ಕೊಳಕ್ಕೆ ನೀವು ಉಪ್ಪಿನಕಾಯಿ, ತುಪ್ಪ, ಸಕ್ಕರೆ ನಿಮ್ಗೆ ಹೆಂಗ್ ಬೇಕು ಹಂಗ್ ನೀವ್ ಯೂಸ್ ಮಾಡ್ಬೋದು ನೀವು. ನಾನು ಜೊತೆಗ್ ಬೇಳೆನೂ ಮಾಡಿದ್ದೀನಲ್ಲ, ಬೇಳೆ ಜೊತೆನೂ ತಿನ್ಬೋದು. ನೋಡಿ ಚೆನ್ನಾಗಿ ಇವಾಗ ನಾನು ಆಫ್ ಮಾಡ್ಬಿಡ್ತೀನಿ. ನಾನು ಈ ಬಿಸಿ ನೀರ್ ಮುಂಚೆನೆ ಕಾಯಿಸ್ಬಿಟ್ಟು ಇಕ್ಕಿದ್ದೀನಿ ಸ್ಟೀಮು. ಯಾಕಂದ್ರೆ ಇದು ಸ್ಟೀಮ್ ಆಗಕ್ಕೂ 10-15 ಮಿನಿಟ್ಸ್ ಮೇಲೆ ಬೇಕಲ್ಲ, ಅದಕ್ ಮೊದ್ಲೇ ನಾನು ಬಾಯ್ಲರ್ ಇಟ್ಬಿಟ್ಟಿದ್ದೀನಿ. ಹಿಂಗ್ ಮಾಡ್ಬೇಕು ನೋಡಿ. ಸ್ವಲ್ಪ ನೀರ್ ಹಾಕ್ತೀನಿ. ಹಿಂಗ್ ಮೊಸರೆ ಚೆನ್ನಾಗಾಗುತ್ತೆ ಸಾಫ್ಟ್. ಜಾಸ್ತಿ ಗಟ್ಟಿನೂ ಇರ್ಬೇಕಿದ್ದು. ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೆ, ಮಿಕ್ಸ್ ಮಾಡಕ್ಕೆ. ನೋಡಿ ಎಷ್ಟು ಬೆಳೆನೂ ಹಾಕಿದೀನಿ, ಹೆಲ್ದಿ ರೆಸಿಪಿ. Emma Kariwal, your explanation is very nice. ಥ್ಯಾಂಕ್ ಯು. ಇವಾಗ ಇವಾಗ ನಾವು ರೌಂಡ್ ಮಾಡ್ಬಿಟ್ಟು ಇದ್ಮೇಲೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ, ಯಾಕಂದ್ರೆ ರೌಂಡ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಬನ್ನಿ ನಾವು ಹೆಂಗ್ ಮಾಡೋಣ ಅಂತ ಇಡ್ತಾ ಇದ್ದೀನಿ. ನೋಡಿ ಹಿಂಗ್ ಇಷ್ಟ ತಗೋಬಿಟ್ಟು, ದೊಡ್ಡದ್ ಬೇಕಂದ್ರೆ ದೊಡ್ಡದನ್ನು ಮಾಡ್ಬೋದು.
ಹಿಂಗ್ ಉಂಡೆ ಮಾಡ್ಬಿಟ್ಟು ಹಿಂಗ್ ಅಂಕ್ಬಿಟ್ಟು ಮಧ್ಯ ಹೋಲ್ ಮಾಡ್ಬೇಕು. ಹಿಂಗ್ ಮಧ್ಯ ಹೋಲ್ ಮಾಡ್ಬೇಕು. Mahavir Kataria, hi. ಹಾಯ್, ನೋಡಿ ಇಲ್ಲಿ ಇಡ್ತಾ ಇದ್ದೀನಿ. ನೋಡಿ ಹಿಂಗ್ ಮಾಡ್ಬೇಕಿದು. ಎಲ್ಲಾರು ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ. Mahavir Kataria, is it Rajasthani or Gujarati dish? ನೋ, ಇಟ್ ಇಸ್ ರಾಜಸ್ಥಾನಿ. ಗುಜರಾತಿ ಅವರು ಸ್ವೀಟ್ ಮಾಡ್ತಾರೆ, ಇದು ನಾವು ರಾಜಸ್ಥಾನಿ ಸ್ಟೈಲ್ ಇದು. ನೋಡಿ ಹಿಂಗ್ ಮಾಡ್ಬೇಕು. ಮಧ್ಯ ಹೋಲ್ ಮಾಡ್ರೆ ಅದು ಢೋಕ್ಲಾ ಅಂತ ಅನ್ಸತ್ತೆ. ಇಡ್ಲಿ ಕುಕ್ಕರ್ ನಲ್ಲಿ ನೀವು ಇಕ್ಬೋದು, ಹೇಳಿದ್ದೀನಿ ನಾನು. ಯಾರ ಹತ್ರ ಇದಿರಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ತಗೊಳ್ಳೋಣ. ಅಂಟ್ತಾ ಇದೆಯಲ್ಲ, ಹಸಿಟ್ಟಲ್ಲ ಇದು. Mahavir Kataria, it seems like steamed dish. ಇದು ಸ್ಟೀಮ್ ಢೋಕ್ಲಾನೆ. ಢೋಕ್ಲಾ ಸ್ಟೀಮ್ ನಲ್ಲೇ ಮಾಡ್ತಾರೆ. ನೋಡಿ ಸ್ಟೀಮ್ ಇಕ್ಕಿದೀನಲ್ಲ, ಇದು ಸ್ವಲ್ಪ ಫಾಸ್ಟ್ ಇಕ್ಕಿದೀನಿ. 10 ಗಂಟ ನೋಡಿ ಇಷ್ಟ್ ಮಾಡ್ಬಿಟ್ಟು ಇಕ್ಕಿದೀನಿ. 10 ಗಂಟ ಗ್ಯಾಸ್ ಫಾಸ್ಟ್ ಮಾಡ್ತೀನಿ, ಅದನ್ನ ಮಾಡಕ್ ಟೈಮ್ ಆಗತ್ತಲ್ಲ. 10 ಗಂಟ ಇದು ಬೇಯಿಸಕ್ ಇಕ್ತಾ ಇದೀನಿ. ಇದು ನಾನು ಆಮೇಲೆ ಮಾಡ್ತೀನಿ, ಇವಾಗ ನಿಮ್ಗೆ ಮೊದ್ಲು ತೋರಿಸ್ಬಿಡ್ತೀನಿ. ಇದು ಇದ್ ಮಾಡ್ಬಿಟ್ಟು ಅದು 10 ಗಂಟ ಬೇಯ್ತಾ ಇದೆಯಲ್ಲ, ಆಮೇಲೆ ಬೇಳೆ ಒಗ್ಗರಣೆ ಹೆಂಗ್ ಮಾಡ್ಬೇಕು ಅಂತ ತೋರಿಸ್ತೀನಿ ನಾನು. ಗ್ಯಾಸು ಲೋ ಫ್ಲೇಮ್ ಪೂರ್ತಿ ಇರ್ಬೇಕು, ಮೀಡಿಯಂ ಇಕ್ಬೇಡ್ದು. ಅಟ್ಲೀಸ್ಟ್ 10-15 ಮಿನಿಟ್ಸ್ ಆಗತ್ತೆ ಇದು ಮಾಡಕ್ಕೆ. Mahavir Kataria, superb. ಥ್ಯಾಂಕ್ ಯು. Mahavir Kataria, I like to have in rainy weather. ಇದು ರೈನಿ ವೆದರ್ ನಲ್ಲಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದ್ರೆ. ಇವಾಗ ರೈನಿ ವೆದರ್, ಬ್ಯಾಂಗ್ಳೂರ್ ನಲ್ಲಿ ಯಾವಾಗ ರೈನ್ ಆಗತ್ತೆ ಯಾವಾಗ ಬಿಸಿಲು ಬರುತ್ತೆ ಅದ್ ಗೊತ್ತಾಗಲ್ಲ. ನಾವು ಇದನ್ನು ಜೊತೆಗೆ ಇಟ್ಬಿಡೋಣ. ನಾವು 10 ಗಂಟೆ ಬೇಳೆ ಸಾರು ಮಾಡ್ತೀವಲ್ಲ, 10 ಗಂಟೆ ಆಗ್ಬಿಡತ್ತೆ ಇದೆಲ್ಲ. ನೋಡಿ ಸ್ಟೀಮ್ ಆಗ್ತಾ ಇದೆಯಲ್ಲ, ಚೇಂಜ್ ಆಗಿದೆ ಕಲರು. ಅದಕ್ಕೆ ನಾನು ಮೊದ್ಲೇ ಬಿಸಿ ನೀರ್ ಕಾಯಿಸ್ಬಿಟ್ಟಿದೆ. ಇವಾಗ ನಾವು ಬೇರೆ ಸಾರ್ ಒಗ್ಗರಣೆ ಹಾಕೋಣ. ಅದು ಬೇಯ್ತಾ ಇದೆ ಅಷ್ಟೆಲ್ಲ ಬೇರೆ ಸಾರ್ ನಾನು ತೋರಿಸ್ತೀನಿ ನಾನು. ಇವತ್ ಸ್ವಲ್ಪ ನಿಮ್ಗೆ ಟೈಮ್ ತಗೊಳತ್ತೆ, ಯಾಕಂದ್ರೆ ಹಸಿರು ನಿಮ್ಗೆ ತೋರ್ಸಕ್ ಆಗಲ್ಲ ನಾನು. 15 ಮಿನಿಟ್ಸ್ ಆಗತ್ತೆ ಅದು ಢೋಕ್ಲಾ.
ಎಣ್ಣೆ ನಾನು 8 ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಬ್ಲ್ಯಾಕ್ ಉದ್ದಿನ ಕಾಳು ಬರುತ್ತಲ್ಲ, ಆ ಬೇಳೆನೆ ನಾನು ಯೂಸ್ ಮಾಡಿದ್ದೀನಿ ಇವತ್ತು. ಗ್ಯಾಸ್ ಫ್ಲೇಮ್ ಫಾಸ್ಟ್ ಆಗಿ ಇಡ್ತಾ ಇದ್ದೀನಿ. ಈ ಡೋಕ್ಲಾ ಗ್ಯಾಸ್ ಫಾಸ್ಟೇ ಇಡ್ಬೇಕು, ಯಾಕೆ ಮೀಡಿಯಂ ಇಟ್ರೆ ಜಲ್ದಿ ಆಗಲ್ಲ. Mahavir Kataria, right? Nice recipe in rainy weather. ಓಕೆ, ಥ್ಯಾಂಕ್ ಯು. ಜೀರಿಗೆ, ಕರಿಬೇವು, ಇವಾಗ 1 ಸ್ಪೂನು ಅಚ್ಚಕಾರದ ಪುಡಿ, ನೀರ್ ಹಾಕ್ತಿದ್ದೀನಿ ಅದಕ್ಕೆ. ಗ್ಯಾಸ್ ಆಫ್ ಮಾಡಿದೆ, ತಿರ್ಗಾ ಆನ್ ಮಾಡ್ತಾ ಇದ್ದೀನಿ. 1/2 ಟೀ ಸ್ಪೂನು ಅರಿಶಿನ ಪೌಡರ್, 1/2 ಟೀ ಸ್ಪೂನ್ ಧನಿಯಾ ಪೌಡರ್, ಉಪ್ಪು 1/2 ಟೀ ಸ್ಪೂನ್, Mahavir Kataria, nice explanation. ಥ್ಯಾಂಕ್ ಯು. ಇವಾಗ ಇದ್ ಮಿಕ್ಸ್ ಮಾಡೋಣ, ಸ್ವಲ್ಪ ಬಾಯ್ಲ್ ಆಗ್ಲಿ. ನೋಡಿ, ನಾನ್ ಮೊದ್ಲೇ 1 ಗ್ಲಾಸ್ ನೀರ್ ಹಾಕಿದೆ ಬೇಳೆ ಬೇಯಿಸಕ್ಕೆ. ಇವಾಗ ಇದ್ರಲ್ಲಿ ಇನ್ನ ಸ್ವಲ್ಪ ಹಾಕೋಣ ನೀರು, ಅರ್ಧ ಗ್ಲಾಸ್ ಅಷ್ಟು ಬೇಕು. ಸ್ವಲ್ಪ ಅಚ್ಚಕಾರದ ಪುಡಿ ಹಾಕೋಣ. Mahavir Kataria, instead of oil, can we use ghee? ನೀವು ಯೂಸ್ ಮಾಡ್ಬೋದು ಘೀ. ನೋಡಿ, ಬೇಯಕ್ ಬಂದಿದೆ. ಅವಾಗ ಇದು ಮುಚ್ಚಳ ತೆಗಿಬೇಡ್ದು, ಮೀನ್ಸ್ ಅಟ್ಲೀಸ್ಟ್ 10 ಮಿನಿಟ್ಸ್ ಹಂಗೆ ಬಿಡ್ಬೇಕಿದು. ಸಾರಿ, ನಾನು ಮೊದ್ಲೇ ಸ್ವಲ್ಪ ಮಾಡ್ಬಿಟ್ಟು ನಿಮ್ಗೆ ತೋರ್ಸ್ಬೋದಾಯ್ತು. ನಾನು ಮೀನ್ಸ್ ರೆಡಿ ಮಾಡ್ಬಿಟ್ಟು ಇಕ್ತಾ ಇದ್ರೆ ನಿಮ್ಗೂ ಈಸಿ ಆಗ್ಬಿಡ್ತಾ ಇತ್ತು. ಇದು ಲಾಂಗ್ ತಗೊಳ್ತಾ ಇರ್ಲಿಲ್ಲ ಟೈಮು. ಇದು ಬೇಳೆನೂ ಆಗಕ್ ಬಂದಿದೆ ನೋಡಿ, ಬಾಯ್ಲಿಂಗ್ ಬರ್ಲಿ ಇದು. ಹೇಗಿದ್ದೀರಾ? ಥ್ಯಾಂಕ್ ಯು. ಎಷ್ಟು ಅಮೂಲ್ ಲೈಫ್ ಇಷ್ಟು ದೊಡ್ಡದು ಆಪರ್ಚುನಿಟಿ ಕೊಡಕ್ ನಮ್ಗೆ ಹಿಡಿದ್ಯಲ್ಲ, ರಿಯಲಿ ತುಂಬಾ ಥ್ಯಾಂಕ್ಸ್. ನಮ್ಗೆ ಹೊಸ ಹೊಸ ಐಟಮ್ ಕಲಿಯಕ್ಕೂ ಸಿಗ್ತಾ ಇದೆ. ಅಮೂಲ್ ಅವ್ರಿಗೆ ಚೆನ್ನಾಗಿ ಆಪರ್ಚುನಿಟಿ ಮಾಡಿದ್ದಾರೆ ಫಾರ್ ಲೇಡೀಸ್ಗೋಸ್ಕರ. Mahavir Kataria, nice combo in rainy season. ಇಟ್ಸ್ ನೈಸ್. ನಾನು ಪ್ಲೇಟ್ ತಗೊಬರ್ತೀನಿ.
ಇವಾಗ ನೆಕ್ಸ್ಟ್ ರೆಸಿಪಿ ಜಲ್ದಿ ಗುಡ್ ಒನ್ ನಾನು ಟ್ರೈ ಮಾಡ್ತೀನಿ. Hema Kariwal, waiting for your next recipe. ಇಲ್ಲ ಯೋಚನೆ ಮಾಡ್ತೀನಿ. ಗಿವ್ ಸಮ್ ಸಜೆಷನ್ ಟು ಡೂ. ಸ್ವಲ್ಪ ಸಜೆಷನ್ ಕೊಡಿ ನೆಕ್ಸ್ಟ್ ಐಟಮ್ ನಾನು ಜಲ್ದಿ ಮಾಡ್ಬೋದು ಅಂತ. ಇದು ನಾವು ಮೇಲೆಯಿಂದ ನಾವು ಜೀರಿಗೆ ಪೌಡರ್ ಯೂಸ್ ಮಾಡ್ಬೋದು. ನಾವು ಡೋಕ್ಲಾ ತಿನ್ನೋ ಟೈಮು ಜೀರಿಗೆ ಪೌಡರು ಹಂಗ ಉಪ್ಪು ಎಲ್ಲ ಹಾಕ್ಬಿಟ್ಟು ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ತಿನ್ಬೋದು. ಬರೀ 5 ಮಿನಿಟ್ಸ್ ಇನ್ನ ನಾನು ಟೈಮ್ ತಗೋತೀನಿ. ಡೋಕ್ಲಾ ಆಗಕ್ ಬರ್ತಾ ಇದೆ. ಅಷ್ಟೆಂತ ಬೇಳೆ ಸಾರು ಕುದಿಯಕ್ ಬಂದಿದೆ. ನಾನು ನೋಡಿ ಯಾವಾಗ ಇಕ್ಕಿದೆ 1:15 ಇಕ್ಕಿದೆಲ್ಲ 15 ಮಿನಿಟ್ಸ್ ಬೇಕಿದು. ಯಾಕಂದ್ರೆ ಬಿಸಿ ನೀರ್ ಆಗಿದೆ ಅಂತ ಜಲ್ದಿ ಆಗ್ಬಿಡುತ್ತೆ. ಇಫ್ ನೀವು ಮಾಡೋವಾಗ 15 to 20 ಮಿನಿಟ್ಸ್ ಮಾಡಿಕ್ಕಿ ಪ್ಲೀಸ್. 20 ಮಿನಿಟ್ ಅಟ್ಲೀಸ್ಟ್ ಚೆನ್ನಾಗಿ ಬೇಯ್ಬೇಕು ಇದು. ನಿಮ್ಗೆ ಏನೇನ್ ಯೂಸ್ ಮಾಡ್ಬೇಕು ಡೋಕ್ಲಾನಲ್ಲಿ ಹಾಕ್ಬೋದು ನೀವು. ಈರುಳ್ಳಿ ಯಾಕೆ ಬೇಕಂದ್ರೆ ಕ್ಯಾರೆಟ್ ಬೇಕಂದ್ರೆ ನೀವು ಹಾಕ್ಬೋದು. ಮೀನ್ಸ್ ಅವ್ರ ಮಕ್ಳು ಕೊಟ್ರೆ ಆಮೇಲೆ ಗೋಧಿ ಹಸಿ ಗುಡ್ ಫಾರ್ ಹೆಲ್ತ್. ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಮೌತ್ ವಾಟರಿಂಗ್ ಹಂಗಿರುತ್ತೆ. ಲಕ್ಷ್ಮೀ ಝಾನ್ಸಿ ಆಂಟಿನು ಚೆನ್ನಾಗಿ ಐಟಮ್ಸ್ ಎಲ್ಲ ಹೇಳ್ಕೊಡ್ತಾರೆ ಅವ್ರುನು. ನೋಡಿ ಬೇಳೆ ಸಾರು ಬಾಯ್ಲಿಂಗ್ ಆಗಿದೆ. ಇದು ಡೋಕ್ಲಾ. ಆಮೇಲೆ ಡೋಕ್ಲಾನಲ್ಲಿ ತುಂಬಾ ವೆರೈಟೀಸ್ ಇದೆ. ಡೋಕ್ಲಾನು ಎಷ್ಟ್ ತರದ್ದು ಮಾಡ್ತಾರೆ ನಮ್ಮನೇಲಿ. ಆಮೇಲೆ ಡೋಕ್ಲಾನು ತುಂಬಾ ವೆರೈಟೀಸ್ ಇದೆ ಮಾಡಕ್ಕೆ. ಡೋಕ್ಲಾ ಅಂದ್ರೆ ಹೆಸರು ಬೇಳೆ ಕಾಳಿಂದ ಎಲ್ಲ ಇಂದ ಮಾಡ್ಬೋದು ನೀವು. ನಾನಿವತ್ತು ಗ್ರೀನ್ ದಾಲ್ ತಗೊಳ್ಳಿಲ್ಲ ಇದಕ್ಕೆ. ಇದು ಹೆಲ್ತ್ಗೆ ಚೆನ್ನಾಗಿರುತ್ತೆ ಬ್ಲ್ಯಾಕ್ ದಾಲ್. ಡೋಕ್ಲಾ ಆಗಸ್ಟ್ ಗಂಟ ಇದು ಕುದಿಯಕ್ ಬಿಡೋಣ ಸ್ವಲ್ಪ. ಈ ದಾಲ್ನಲ್ಲಿ ಒಗ್ಗರಣೆಗೆ ನಿಮ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಏನಾದ್ರೂ ಬೇಕಂದ್ರೆ ನೀವು ಯೂಸ್ ಮಾಡ್ಬೋದು. ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಯೂಸ್ ಮಾಡ್ಬೋದು ನೀವು. ಬಟ್ ನಾವಿದ್ ದಾಲ್ ಜೊತೆ ಇದೆ ಬರೀ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಲ್ಲ. ಬೆಳ್ಳುಳ್ಳಿ ಹಾಕ್ಬೋದು ಬಟ್ ನಾವ್ ಯೂಸ್ ಮಾಡ್ತಾ ಇಲ್ಲ ಇವಾಗ. ಬನ್ನಿ ನೋಡೋಣ ಡೋಕ್ಲಾ ಆಗಿದ್ಯಕ್ಕಿಲ್ಲ. ನೋಡಿ ಚೆನ್ನಾಗಿ ಸ್ಟೀಮ್ ಆಗಿದೆ. ಕಲರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ 2 ಮಿನಿಟ್ಸ್ ಬರೀ ಇನ್ನ ಇವಾಗ ಆಮೇಲೆ ಬಸ್ ತೋರಿಸ್ತೀನಿ. 2 ಮಿನಿಟ್ಸ್ ಬೇಯ್ಸಕ್ ಇಕ್ಕನ ಇನ್ನ. ಅಮೂಲ್ ಹಸಿಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ಇದ್ರ ಜೊತೆ ಚಪಾತಿನೂ ಮಾಡ್ತಿಲ್ಲ, ಅಷ್ಟೇ ಸಾಫ್ಟ್ ಬರ್ತಾ ಇದೆ ಚಪಾತಿ. ಆರ್ಗ್ಯಾನಿಕ್ ಇದೆಯಲ್ಲ ಇದು. ಇವಾಗ ನಾನು ಬಟ್ಲು ತಗೋತೀನಿ ಬೇಳೆ ಸಾರು ಸರ್ವ್ ಮಾಡಕ್ಕೆ. ಡೋಕ್ಲಾನು ಆಗ್ಬೇಕು ಬಂದ್ಬಿಟ್ಟಿದೆ.
Emma Caramella, are you preparing Jane recipe? ಹಾ, ಜೇನ್ ಬಟಾಣಿ ಇದ್ನಲ್ಲಿ ಶುಂಠಿ ಯೂಸ್ ಮಾಡಿದ್ದೀನಿ. ಶುಂಠಿ ಪೌಡರ್ ಯೂಸ್ ಮಾಡ್ಬೋದು ನೀವು. ಇದಕ್ ನಾವು ಸ್ವಲ್ಪ ಬಟರ್ ಹಾಕೋಣ. ದಾಲ್ಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದಕ್ಕೆ. ನೋಡಿ, ಬಟರ್ ಹಾಕ್ತಾ ಇದ್ದೀನಿ ನಾನು. ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ಇದು ನೀವು ಮಿಕ್ಸ್ ತಿನ್ನೋವಾಗ ಮಿಕ್ಸ್ ಮಾಡ್ಬೇಕು. ಬಟ್ ನಾನು ಇವಾಗ ನೋಡಿ ಹಿಂಗ ಹಾಕಿದ್ದೀನಿ. ಇದು ಮಿಕ್ಸ್ ಮಾಡಬಹುದು ಇದು. ಬಟ್ ನೀವು ತಿಂತೀರಲ್ಲ ಅವಾಗ ಯೂಸ್ ಮಾಡ್ಬೋದು ನೀವು. ಇವಾಗ ನಾವು ಡೋಕ್ಲಾ ಓಪನ್ ಮಾಡೋಣ ಬನ್ನಿ. ಆಗಿದೆ ಡೋಕ್ಲಾ. ಸ್ವಲ್ಪ ಗ್ಯಾಸ್ ಮೀಡಿಯಂ ಆಗಿ ಇಟ್ಕೊಂಡಿದ್ದೀನಿ. ನೋಡಿ, ಡೋಕ್ಲಾ ತೆಗಿಯೋಣ ಈಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಫ್ಟ್ ಆಗು ಬಂದಿದೆ ನೋಡಿ. ನಾನು ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ, ನಾನು ಇದಕ್ಕೆ ತುಪ್ಪ ಹಾಕೋಣ. ಇವಾಗ ತುಪ್ಪ ಹಾಕೋಣ. ಇದನ್ನ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ತಿಂದ್ರೆ ರಿಯಲಿ ಇಟ್ಸ್ ಎಮಿ ಟು ಈಟ್. ಆಮೇಲೆ ನಾನು ಅಂದ್ರಲ್ಲ, ಇದ್ಮೇಲೆ ನೋಡಿ ಬಂದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ. ಹಿಂಗ್ ಮೆಣಸಿನ್ಕಾಯಿ ಪೌಡರು, ಜೀರಿಗೆ ಪೌಡರು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತಿಂದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಸಾಫ್ಟ್ ಬಂದಿದೆ. ನೋಡಿ ನಾನು ಕಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಆಮೇಲೆ ಸಾಫ್ಟ್ ಆಗು ಬಂದಿದೆ. ಇವಾಗ ನಮ್ಗೆ ಇದು ರೆಸಿಪಿ ರೆಡಿ ಆಗಿದೆ. ವೀಟ್ ಡೋಕ್ಲಾ ವಿತ್ ದಾಲ್. ಥ್ಯಾಂಕ್ ಯು ಎವ್ರಿ ಒನ್. ಯಾರ್ಯಾರು ಲೈವ್ ನಲ್ಲಿ ಬಂದಿದ್ದಾರೆ ಶುಭ ದಿನ, ನಮಸ್ಕಾರ, ಶುಭ ದಿನ. ಬಾಯ್ ಎವ್ರಿ ಒನ್.